ಸರ್ ಆ, ನೆನ್ನೆ ಕರ್ಕೊಂಬಂದೆ ನಾನು. ಹಾ. ಕರ್ಕೊಂಬಂದು ಇಲ್ಲ ಸ್ಟೇಷನ್ ನಡಿ ಬರ್ಕೊಟ್ಬಿಟ್ಟು ನಾನು ನಿನ್ ಜೊತೆಲೆ ಬರ್ತೀನಿ ಅಂತ ಹೇಳಿದ್ಲು. ಹ್ಮ್ ಬಂದ್ಮೇಲೆ ತಿರ್ಗಾ ಉಲ್ಟಾ ಮಾಡ್ಬಿಟ್ಟು ಏನಂದ್ಲು, ನಾನು ಸಂತೋಷ್ ಜೊತೆಲೆ ಹೋಯ್ತೀನಿ ಅಂದ್ಬಿಟ್ಟು ಸ್ಟೇಷನ್ ಕುತ್ಕೊಂಡ್ಬಿಟ್ಲು. ಹ್ಮ್ ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಹೇಳಿದೆ ನಾನು. ಹ್ಮ್ ಆಯ್ತು ಬೆಳಗ್ಗೆ ಬಂದ್ ಕರ್ಕೊಂಡು ಹೋಯ್ತೀನಿ ಅಂದ್ಲು. ಓಕೆ. ಇವಾಗ ನೋಡಿದ್ರೆ ಅವ್ನ್ ಮಾತಾಡ್ತಾನೆ, ನಾನು ಬಿಲ್ಕುಲ್ ಕಳ್ಸಲ್ಲ ಇವಳನ್ನ, ನಾನು 2 ವರ್ಷದಿಂದ ಇಟ್ಕೊಂಡಿದೀನಿ ಹ್ಮ್ ಅಂತ ನೋಡಿ ಹೇಳ್ತಾನಲ್ಲ. ಏನ್ ಸರ್ ಮಾಡೋದು? ಅಲ್ಲ, ಆಯ್ತು. ಈಗ ನಾನು ಒಂದು ಪ್ರಶ್ನೆ ಕೇಳಬೇಕಿತ್ತು ಮಂಜು. ಹಾ ಸರ್ ಹೇಳಿ. ಸೊ ನಿಮ್ಮ ಒಂದು ಪರ್ಸನಲ್ ವಿಚಾರ ಇದು, ಓಕೆನಾ? ಹೌದು. ಫಸ್ಟ್ ಹ್ಮ್ ನಾನು ಏನ್ ಹೇಳ್ತಿದ್ದೀನಿ ನಾನು ಕ್ಲಾರಿಟಿ ತಗೊಳ್ಳಿ. ಹ್ಮ್ ಸೊ ಇದು ಒಂದು ಗಂಡ ಹೆಂಡತಿ ವಿಚಾರ ಅಂದಾಗ ಒಂದು ಪರ್ಸನಲ್. ಹ್ಮ್ ಸೊ ಇದನ್ನ ನೀವು ಪಬ್ಲಿಕ್ ತಗೊಂಡು ಬಂದ್ಮೇಲೆ ಮೀಡಿಯಾದವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಮೇಲೆನೆ ಮೀಡಿಯಾದವರು ಹ್ಮ್ ನಿಮ್ಮ ಬದುಕಲ್ಲಿ ಏನೋ ಒಂದು ಮಕ್ಕಳಿಗೋಸ್ಕರನಾದ್ರೂ ಹ್ಮ್ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಒಂದು ಕೇಸಲ್ಲಿ ಇನ್ವಾಲ್ವ್ ಆದ್ರು ಅಂತ ಅನ್ಕೊಳ್ಳಿ. ಹ್ಮ್ ಉದ್ದೇಶ ಇಷ್ಟೇ. ಈ ನಿಮ್ಮ ಇದರಿಂದ TRPನೋ ಅಥವಾ ಇನ್ಯಾವುದೋ ದುಡ್ಡು ಮಾಡೋ ಉದ್ದೇಶ ಯಾವ ಮೀಡಿಯಾದವ್ರಿಗೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಹೌದೌದು, ಕರೆಕ್ಟ್ ಸೊ ಕರೆಕ್ಟ್ ಸರ್, ನನ್ನ ಕರೆಕ್ಟ್ ಸರ್. ಮತ್ತೆ ಉಳಿದವ್ರದ್ದು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಉದ್ದೇಶ ಏನಾಗಿತ್ತು ಗೊತ್ತಾ? ಹ್ಮ್ ನಿಮ್ಮ ಒಂದು ಕೇಸಲ್ಲಿ ನಾನು ಇನ್ವಾಲ್ವ್ ಆಗ್ಬೇಕು ಅಂತಂದ್ರೆ, ಹ್ಮ್ ನಿಮ್ಮ ಮಕ್ಕಳಿದ್ದಾರೆ, 3 ಹೌದು ಸರ್. ಮುತ್ತಿನಂತ ಮಕ್ಕಳಿದ್ದಾರೆ. ಹೌದೌದು. ಮಕ್ಕಳಿಗೋಸ್ಕರನಾದ್ರೂ ಒಂದಿಷ್ಟು ಬದಲಾವಣೆ ಈ ಲೀಲಾ ಅವರಲ್ಲಿ ಆಗಿ, ಹ್ಮ್ ನೀವು ಕೂಡ ಹೇಳ್ತಿದ್ರಿ ನಾವು ಬೇರೆ ಬೇರೆ ಕಡೆ ಹೋಗಿ ಜೀವನ ಕಟ್ಕೊಂಡ್ಬಿಡ್ತೀವಿ, ನಾನು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿರ್ಬೋದು, ಅವಳು ಕೆಲವೊಂದು ತಪ್ಪುಗಳನ್ನ ಮಾಡಿರ್ಬೋದು, ಹ್ಮ್ ಎಲ್ಲಾನು ಮರ್ತು ಬಿಟ್ಟು ಮುಂದಿಂದ ಒಂದು ಹೊಸ ಜೀವನ ಅಂತ ನಾವು ಪ್ರಾರಂಭಿಸ್ಬಿಡ್ತೀವಿ, ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿದ್ರಿ, ಹೌದೌದು. ಓಕೆನಾ? ಹ್ಮ್ ಸೊ ಇದೆಲ್ಲ ಆದ್ಮೇಲೂ ಕೂಡ ನೀವು ನಿನ್ನೆ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತೀರಿ. ಹೌದು ಸರ್, ಕರ್ಕೊಂಡ್ ನೀವು ಕರ್ಕೊಂಡ್ ಬರ್ಬೇಕು ಆದ್ರೆ ಅವರಾಗೆ ಬಂದ್ರೋ ಅಥವಾ ನೀವು ಅವ್ರನ್ನ ಎಳ್ಕೊಂಡ್ ಬಂದ್ರೋ? ಇಲ್ಲ ಸರ್, ನಾನೇ ಕರ್ಕೊಂಡ್ ಬಂದೆ ಸರ್, ಅವ್ಳು ಬಂದಿಲ್ಲ ಅವರೇ ಅವಳು. ಬಂದ್ಬಿಟ್ರ? ಇಲ್ಲ ಇಲ್ಲ ಇಲ್ಲ. ಹಾ. ಸಂತು ಬಾರೋ, ಎಳ್ಕೊಂಡ್ ಹೋಗ್ತಾರೆ, ಬಾರೋ ಅಂದ್ಲು. ಇಲ್ಲ ಇಲ್ಲ, ಈಗ ಅವ್ನ್ ನನ್ನ ಬಿಲ್ ಪ್ರಶ್ನೆ ಏನು ಅಂದ್ರೆ, ಹ್ಮ್ ನೀವು ಅವರಾಗೆ ಬಂದ್ರೋ ಬಾ ಅಂದ ತಕ್ಷಣ, ಅಥವಾ ನೀವು ಅವ್ರನ್ನ ಎಳ್ಕೊಂಡ್ ಬಂದ್ರು ಅಂತ ನನ್ನ ಇಲ್ಲ, ಪ್ರಶ್ನೆ. ನಾನೇ ಕರ್ಕೊಂಡ್ ಬಂದೆ ಸರ್, ಅವ್ಳು ಕೈ ಹಿಡಿದು ಬಂದಿಲ್ಲ. ಕರ್ಕೊಂಡ್ ಬಂದ್ರಿ? ಹಾ, ಕೈ ಹಿಡ್ದು ಕರ್ಕೊಂಡ್ ಬಂದೆ. ಆಮೇಲೆ ಬಲವಂತ ಇತ್ಕೊಂಡು ಮಾಡಿ ಸಂತು ಕರ್ಕೊಂಡ್ ಬಂದ್ರಿ? ಹೇಳ್ಬಿಟ್ಟ ಅಲ್ಲಿ. ಬಲವಂತ ಮಾಡಿ ಕರ್ಕೊಂಡ್ ಬಂದ್ರಿ? ಆ ಸಂತು ಹೇಳ್ದ, ನನ್ ಬಿಲ್ಕುಲ್ ಬೇಡ, ಹ್ಮ್ ನೀವ್ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ಬಿಟ್ಟ. ನಾವೊಂದು 6-7 ಜನ ಹೋಗಿರ್ ದೊಡ್ಡವರು. ಓಕೆ. ಬಿಲ್ಕುಲ್ ಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟ ಅವ್ನು, ಕರ್ಕೊಂಡ್ ಹೋಗ್ರಿ ಅಂದ್ಬಿಟ್ಟು ಸಂತು. ಹ್ಮ್ ಓಕೆ. ಅಂದ್ರೆ ಸರಿ ಸಂತು ಆಯ್ತು. ಅವರು ನನ್ಗೆ ಈ ಒಟ್ನಲ್ಲಿ ನೀವು ಚೆನ್ನಾಗಿರಿ ಅಂತಾನೆ ನಿಮ್ ಜೊತೆ ಕೊಟ್ ಹಾ ಕಳ್ಸ್ಬಿಟ್ರು ಅಂತ ನೀವ್ ಹೇಳ್ತಿರೋದು? ಹಾ ಹೌದು. ಓಕೆ, ಇಲ್ಲಿ ಸಂತು ವಿಚಾರ ಮುಗೀತಲ್ಲಿಗೆ, ಎಂಡ್ ಹಾ ಆಯ್ತು. ಮುಗೀತು. ನಿಮ್ಗೆ ತಿರ್ಗಾ ತಿರ್ಗಾ ಕ್ಲಾರಿಟಿ ಇರ್ಲಿ, ನೈಟ್. ಮುಂದೆ ಮಾತನಾಡ್ಬೇಕಾದ್ರೆ ಏನ್ ಹ್ಮ್ ಮಾತನಾಡ್ತಾ ಇದೀನಿ ಅಂತ ನಿಮ್ ಗಮನದಲ್ಲಿರ್ಲಿ. ಈಗ ಹ್ಮ್ ಸಂತು ವಿಚಾರ ಮುಗೀತು, ಸಂತು ಅಲ್ಲಿ ಒಪ್ಪಿಗೆ ಕೊಟ್ಬಿಟ್ರು, ನೀವು ಮನೆಗೆ ಹೋಗಿ ಒಂದ್ 6-7 ಜನ ಹೋಗ್ತೀರಾ, ನಾನು ಹೆಂಡತಿನ ಹೌದು. ಕಳ್ಸಪ್ಪ ಅಂತೀರಾ, ಹಿಂದೆ ನೀವು ಹ್ಮ್ ಅವರು ಏನೋ ಮಾತನಾಡಿರ್ಬೋದು, ಅವ್ರು ನಿಮಗೆ ಬೈದಿರ್ಬೋದು, ನೀವು ಅವ್ರಿಗೆ ಬೈದಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು. ಸೊ ಅದೆಲ್ಲ ಹ್ಮ್ ಬಿಟ್ಟು ಅವರು ಹ್ಮ್ ನೀವು ಕರೆಯಕ್ ಹೋದ ತಕ್ಷಣ ಕಳ್ಸ್ಬಿಡ್ತಾರೆ, ಸರ್ ಕಳ್ಸಿಲ್ಲ. ಓಕೆನಾ? ಅಲ್ಲಲ್ಲ, ಬಾಯಿಗ್ ಒಟ್ಟು ಬಂದಂಗ ನನಗ್ ಬೈದ, ನೀವ್ ಅಲ್ಲ, ಗಂಡ್ಸೇನ ಆಯ್ತು ನೀನು ಸರ್. ಅಂತ. ಈಗ ನಾನು ಹೇಳ್ತಿರೋದು, ಓಕೆ, ನೀವು ಹ್ಮ್ ಅವ್ರಿಗೆ ಬೈದ್ರಿ, ನೀವು ಅವ್ರು ನಿಮಗ್ ಬೈದ್ರು, ಅದು ಬೇರೆ ವಿಚಾರ, ಹ್ಮ್ ಓಕೆನಾ? ಅವ್ರು ಬೈದಿದ್ರ ಅಂದ ತಕ್ಷಣ ನೀವು ಸುಮ್ನೆ ಇರಲ್ಲ, ನೀವು ಒಂದ್ ಬೈದಿರ್ತೀರಿ ಅಲ್ವಾ? ಹ್ಮ್ ಸೊ ನೀವು ಬೈದಿರಂತ ಅವರು ಸುಮ್ನೆ ಇರಲ್ಲ, ಅವರು ಒಂದ್ ಬೈದಿರ್ತಾರೆ ಅಲ್ವಾ? ಸೊ ಹ್ಮ್ ಎಲ್ಲದ್ರ ಮಧ್ಯನೂ ಕೂಡ ಅವ್ರು ನಿಮ್ ಹೆಂಡತಿನ ಕರ್ಕೊಂಡು ಹೋಗು ಅಂತ ಕಳ್ಸಿದ್ರು ಅಂತ ನೀವ್ ಹೇಳ್ತಿರೋದು, ಹೌದಲ್ವಾ? ಹೌದು. ಓಕೆ, ಬಂದ ಮೇಲೆ ಏನಾಯ್ತು? ಸರ್ ಬಂದ್ಮೇಲೆ ನಾನು ಬಂದೆ. ಹ್ಮ್ ನಾನು ಕರ್ಕೊಂಡು ಕಾರಲ್ಲಿ ಕುಣ್ಸ್ಕೊಂಡಿದ್ದೆ, ನಮ್ ಫ್ರೆಂಡ್ ಓಡಿಸ್ತಾ ಇದ್ರು ಕಾರು. ಹಂಗೆ ಹಿಂಗೆ ಅಂದ್ಲು ನನ್ಗೂ ನಮ್ ಫ್ರೆಂಡ್ ಇಬ್ಬರಿಗೂ. ಹಾ. ನಾನೇನ್ ಮಾಡ್ದೆ, ಕೋಪ ಒಂದ್ 4 ಗೇಟ್ ಹೊಡೆದೆ ಸರ್. ನಾನು ಇಲ್ಲ ಅಂತ ಹೇಳಿಲ್ಲ, ನಾನು ಹ್ಮ್ ಹೊಡೆದೆ ಅಂತಾನೆ ಹೇಳ್ತೀನಲ್ಲ. ಅವ್ರ ಯಾಕೆ ನನ್ನ ಬೈದ್ರು ನಿಮ್ಗೆ? ಹಾ, ನಿಮ್ಗೆ ಏನ್ ಅಕ್ಕ ತಂಗಿ ಇಲ್ವಾ, ಎಂತ ಕರ್ಕೊಂಡ್ ಹೋಯ್ತಾ ಇರೋ ನನ್ನ ಅಂತ ಹೇಳಿದ್ಲು. ಹ್ಮ್ ಫಸ್ಟ್ ಸ್ಟೇಷನ್ ಹತ್ರ ಕರ್ಕೊಂಡ್ ಹೋಗಂದ್ರು. ಹ್ಮ್ ನಾವು ಅವ್ರ ಚಿಕ್ಕಮ್ಮನ ಮನೆಗ್ ಹೋಗಿದ್ರಿ, ಅವ್ರ ತಮ್ಮ ಒಂದ್ ಏಟ್ ಹೊಡ್ದ, ಸ್ವಂತ ಹ್ಮ್ ತಮ್ಮನೆ ಒಂದ್ ಏಟ್ ಹೊಡ್ದ. ಹ್ಮ್ ಹಿಂಗೆಲ್ಲಾ ಮಾಡ್ಬಾರ್ದಕ್ಕ, ತಪ್ಪು ಅಂದ್ಬಿಟ್ಟು ನೀವೇ ಇದ್ ಹೊಡಿ ಮಾಡ್ದ. ಅಂತ ಹೇಳಿದ್ರೆ ಅವ್ರಾಗೆ ಹೊಡೆದ್ರ? ಇಲ್ಲ ಇಲ್ಲ, ಅವನೇ ಹೊಡ್ದ. ಕೋಪ ಬಂದು ನಮ್ಮ ಅಕ್ಕ ಹಿಂಗ್ ಮಾಡಿದಿಲ್ಲ ಒಂದ್ ಏಟ್ ಹೊಡ್ದ ಅವನ್ ಅಷ್ಟೇ. ಹ್ಮ್ ಯಾರು ಏನ್ ಮಾತಾಡಿಲ್ಲ. ಬಂದ್ರಿ ತಿರ್ಗಾ ಹ್ಮ್ ಅವ್ರ ಅಕ್ಕನು ನಮ್ಮ ಹತ್ರ 1 ಅವರ್ ಮಾತಾಡ್ದ ಅವ್ರ ಅಕ್ಕ. ಹ್ಮ್ ಇಲ್ಲಕ್ಕ ನಾನ್ ಮಂಜು ಜೊತೆಲೆ ಹೋಯ್ತೀನಿ ಬರ್ಕೊಟ್ಬಿಟ್ಟು ಅಂತ ಹೇಳಿದ್ಲು ಅಲ್ಲಿ. ಹ್ಮ್ ಈ ಸ್ಟೇಷನ್ ಬಂದ್ಮೇಲೆ ಉಲ್ಟಾ ಆಗ್ಬಿಟ್ಲು, ನಾನ್ ನಿಂತಿ ನಾನ್ ಸಂತೋಷ್ ಜೊತೆಲೆ ಹೋಯ್ತೀನಿ, ಇವ್ರು ನನ್ ಚಿತ್ರಹಿಂಸೆ ಕೊಡ್ತಾರೆ ಅಂತ ಹೇಳಿದ್ಲು. ಹ್ಮ್ ಸ್ಟೇಷನ್ ಪೊಲೀಸರು ಹೇಳಿದ್ರು, ನೋಡಮ್ಮ ಅಷ್ಟೆಲ್ಲಾ ಆಗೈತಲ್ಲ, ಹೋಗಮ್ಮ, ನಿನ್ ಗಂಡ ಕರೀತಾನಲ್ಲ, ಇಟ್ಕೊಂಡವ್ನ ಎಷ್ಟ್ ದಿವಸನೂ ಇರಲ್ಲ, ಹ್ಮ್ ನಿನ್ ಗಂಡ ಕರೀತಾನೆ, ಹೋಗು ಅಂತ ಹೇಳಿದ್ರು. ಓಕೆ. ನಾನ್ ಬಿಲ್ಕುಲ್ ಹೋಗಲ್ಲ. ಹ್ಮ್ ಆಮೇಲೆ ಸಂತು ಹತ್ರ ಫೋನಲ್ಲಿ ನನ್ ಫ್ರೆಂಡ್ ಮಾತಾಡ್ದ, ಅಣ್ಣ ನನ್ಗ್ ಬೇಡ ಅಣ್ಣ ಬಿಲ್ಕುಲ್ ಅವನು, ಹ್ಮ್ ಅವಳು ಬೇಡ, ನನ್ಗೆ ಬಿಲ್ಕುಲ್ ಬೇಡ, ಇಷ್ಟೆಲ್ಲ ಆಗೈತೆ ನನ್ಗೆ ಬೇಡ ಅಂತ ಹೇಳ್ದ ಸಂತು ನೈಟು. ಓಕೆ. ಆಮೇಲೆ ಒಂದ್ 11:30ವರೆಗೂ ಇದ್ರಿ ಹ್ಮ್ ನಾವು. 11:30 ಆಟ ಬಂತು. ಇವನೇ ಪೊಲೀಸರು ಫೋನ್ ಮಾಡಿದ್ರಂತೆ. ತಿರ್ಗಾ ನೈಟು ಮನೆಗೆ ಹೋದ್ಲು. ನೈಟು ನನ್ ಹ್ಮ್ ಹೆಂಡತಿ, ನಾನು ಹ್ಮ್ ಹಿಂದೆ ಕಾರಲ್ಲೇ ಹೋದೆ, ನೋಡ್ದೆ. ನಾನು ನಂದ್ 2 ಕಾರ್ ಇತ್ತು, ಹೋಗಿ ಹಿಂದೆ ನೋಡಿದ್ರಿ. ಹ್ಮ್ ನನ್ನ ಹೆಂಡತಿ ಸೀದಾ ಇಳಿದ್ಬಿಟ್ಟು ಅವ್ರ ಮನೆಗ್ ಹೋದ್ಲು. ಹ್ಮ್ ಇವನ್ ಬೇಡ ಅಂದೊಂದ್ ತಿರ್ಗಾ ಯಾಕೆ ನನ್ನ ಹೆಂಡತಿನ ಯಾಕೆ ಕರ್ಕೊಂಡ? ಅಲ್ಲ, ನೀವು ಅಂದ್ರೆ ಈಗ ನಿಮ್ಮ ಹೆಂಡತಿ ಹೇಳ್ತಿರೋದು, ಹ್ಮ್ ಈಗ ನೀವ್ ಹೇಳಾಗೆ ಆಯ್ತು, ನಿಮ್ಮ ಏನ್ ಮಾಡಿದ್ರಿ ಅಂತ ನೀವ್ ಹೇಳಿದ್ರಿ. ಹೌದು. ಸೊ ನಾನು ಈಗಷ್ಟೇ ನಿಮ್ಮ ಹೆಂಡತಿ ಜೊತೆನೂ ಮಾತನಾಡ್ದೆ. ಹ್ಮ್ ಸರ್, ಕರ್ಕೊಂಡು ಹೋದ್ರು, ಬಲವಂತವಾಗಿ ಇಲ್ಲಿಂದನೇ ಕರ್ಕೊಂಡು ಹೋದ್ರು. ಹ್ಮ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರಲ್ಲಿನೂ ಹೊಡೆದ್ರು, ಹ್ಮ್ ಜೊತೆಗೆ ನೀವು ಅದೇ ಯಾರ್ದೋ ಮನೆಗೆ ಹೇಳಿದ್ರಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಕೂಡ ಹೊಡೆದ್ರು. ಸೊ ಹ್ಮ್ ಅದಾದ ಹ್ಮ್ ಬಳಿಕ ನಾನು ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿ ಮಂಜು ಹ್ಮ್ ಜೊತೆನೆ ಇರ್ತೀನಿ ಅಂತ ಕರ್ಕೊಂಡು ಸುಳ್ಳು ಹೇಳಿ
ಹ್ಮ್ ಮಂಜುನ ನಾನ್ ಪೂರ್ತಿ ಏನು ಸ್ಟೇಷನ್ಗೆ ಹೋಗ್ಬಿಟ್ವಿ. ಹ್ಮ್ ಸ್ಟೇಷನ್ಗೆ ಹೋದ್ಮೇಲೆ ಇವ್ರು ನನ್ಗೆ ಹೊಡೆದಿರೋದನ್ನ ಎಲ್ಲಾನು ಪೊಲೀಸರ ಮುಂದೆ ನಾನು ಹೇಳ್ದೆ. ಹ್ಮ್ ಸೊ ಪೊಲೀಸರು ಕೂಡ ಅಲ್ಲಿ ಹೇಳಿದ್ರು ಏನು ಅಂತಂದ್ರೆ, ಯಾಕೆ ಹೊಡಿತಿದ್ಯಪ್ಪ, ನಿನ್ ಹೆಂಡತಿ ವಾಪಸ್ ಬಂದಿದ್ದಾಳೆ, ಹ್ಮ್ ಬಂದಿದ್ಮೇಲೂ ಕೂಡ ಇನ್ನು ಏನೋ ಒಂದು ಸಂಭಾಳಿಸ್ಕೊಂಡು ಹೋಗ್ಬೇಕು, ಯಾಕೆ ಹೊಡೆದಿದ್ಯಾ, FIR ಮಾಡ್ಬಿಟ್ರೆ ನೀನು ಏನು ಜೈಲಲ್ಲೇ ಇರ್ಬೇಕಾಗುತ್ತೆ ಅಂತ ನಿಮ್ಗೆ ಹೇಳಿದ್ರು. ಈ ಹ್ಮ್ ರೀತಿಯಾಗಿ ಹೇಳ್ತಿರುವಂತದ್ದು. ಅಂದ್ರೆ ನೀವು ನಿಮ್ಮ ಹೆಂಡತಿನ ಹೊಡೆದೇ ಇಲ್ವಾ? ಸರ್ ಹೊಡೆದೆ ನಾನು, ಆದ್ರೆ ಅಲ್ಲ, ಯಾಕೆ ಪೊಲೀಸವರೆಲ್ಲ ಹೊಡೆದ್ರಿ ಏನು ಅಂತ, ಯಾಕೆ ಸರ್ ಹೊಡೆದ್ರಿ ಅಂತ. ಬಾಯಿಗೆ ಬಂದಂಗ್ ಬೈತಾ ಇದ್ಲಲ್ಲ, ನಾನೇ ಆಯ್ತು ಹೊಡೆದೆ. ಸರ್, ಈಗ ನೋಡಿ, ನಿಮ್ಗೆ ಹೆಂಡತಿ ಬೇಕಾಗಿರುತ್ತಾನೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಸರ್ ಒಂದ್ ನಿಮಿಷ. ನಿಲ್ಲಿ ಮಂಜು, ನಾನು ಯಾಕೆ ನಿಮ್ಗೆ ನಿಮ್ ಜೊತೆ ಇಷ್ಟು ಯಾವತ್ತೂ ಅಗ್ರೆಸಿವ್ ಆಗಿ ಮಾತಾಡಿಲ್ಲ. ಇಷ್ಟು ದಿನ ನೀವು ಏನ್ ಹೇಳಿದ್ರೋ ಹಾ ಹೌದು. ಅದನ್ನೇ ನಾನು ಕೇಳಿದ್ದೀನಿ. ಯಾವತ್ತೂ ಅಗ್ರೆಸಿವ್ ಆಗಿ ನಿಮ್ ಜೊತೆ ಮಾತಾಡಿದನ? ಇಲ್ಲ 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 ಇಲ್ಲ. ಇವತ್ತು ಯಾಕೆ ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದೀನಿ ಅಂದ್ರೆ ಮಂಜು, ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಹ್ಮ್ ಏನು ನಿಮ್ಗೆ ಹೆಂಡತಿ ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋತಿದ್ರಿ, ನಿಮ್ಗೆ ಅಲ್ಲದೆ ಇದ್ರು ನಿಮ್ ಮಕ್ಕಳಿಗೋಸ್ಕರನಾದ್ರೂ ಅವ್ರು ಬೈದ್ರು ಹಾ ನೀವು ಹೌದು ಸುಮ್ಮನೆ ಇರ್ಬೇಕಾಗಿತ್ತು. ಹೌದು ನಿಮ್ಗೆ ಹೆಂಡತಿ ಬೇಕಾಗಿತ್ತು ತಾನೇ? ಹೌದು. ನಿಮ್ಗೆ ಹೆಂಡತಿ ಬೇಕಾಗಿತ್ತು, ನಿಮ್ ಮಕ್ಕಳಿಗೋಸ್ಕರ ನೀವು ಜೀವನ ಮಾಡ್ಬೇಕಾಗಿತ್ತು ಅಂದಾಗ ನಿಮ್ ಹೆಂಡತಿ ನಿಮ್ಮ ಒಂದು ಮಾತು ಬೈದ್ರು ಕೂಡ, ಆಯ್ತಮ್ಮ ಏನೋ ಆಗಿದ್ದಾಯ್ತು ಸುಮ್ಮನೆ ಇದ್ಬಿಡು ಅಂತ ಹೇಳಿ ಸಮಾಧಾನ ಹೇಳಿ ಸರ್ ಎಲ್ಲ ಕರ್ಕೊಂಡು ಹೇಳಿದೆ ಹೋಗ್ಬೋದಿತ್ತು. ಸರ್. ಸರ್ ನಾನೆಲ್ಲ ಹೇಳಿದೆ, ಸಂತು ಮನೇಲಿ ನನ್ಗೆ ಹೊಡೆದ್ಲೋಳು, ಸಂತು ಮನೇಲಿ ಎಲ್ಲಾರ ಮುಂದೆ ಹೊಡೆದ್ಲು ನನಗೆ. ಹ್ಮ್ ನಾನೆಲ್ಲ ಹೇಳ್ಬಿಟ್ಟೆ ಕರ್ಕೊಂಡ್ ಬಂದಿದ್ವಿ. ಅವ್ನ್ ಬಿಲ್ಕುಲ್ ಬೇಡ ಅಂತ ನಾವು ಕರ್ಕೊಂಡ್ ಬಂದಿದಂತೂ ನಿಜಾನೇ, ಇಲ್ಲ ಹ್ಮ್ ಅಂತ ಹೇಳಲ್ಲ. ಹ್ಮ್ ಇವಾಗ ಪ್ರೆಸೆಂಟ್ ನೋಡಿ ಹೇಳ್ತಾ ಇದೀನಿ, ನೈಟ್ ಬೇಡ ಅನ್ನಲ್ಲ, ಇವಾಗ ಯಾಕೆ ಇಟ್ಕೊಂಡಿದ್ದಾನೆ ನಾನು ಅದೇ ಕೇಳ್ತಿರೋದು. ಅಲ್ಲ, ನೀವು ಹೊಡೆದಿದ್ರಂತೆ, ಹೊಡೆದ್ಮೇಲೆನೆ ಇನ್ನು ಹಾ ಅವಳನ್ನ ಇವ್ರು ಉಳಿಸ್ತಾರನ್ನೋ ಯಾವ್ದು ನಂಬಿಕೆ ಇಲ್ಲ ನನಗೆ. ಸರ್ ನನ್ನ ಹೆಂಡತಿ ಸರ್, ನಾನು ಅಲ್ಲೇ ಬರ್ಕೊಬಿಟ್ಟು ಕರ್ಕೊಂಡ್ ಹೋಗ್ತೀನಿ. ನನ್ನ ಹೆಂಡತಿ ನಾನು ಸಾಕೊಂತೀನಿ. ನಿಮ್ ಇವ್ನು ಹೆಂಡತಿ ಯಾರು ನನ್ನ ಅಲ್ಲ ಹೆಂಡತಿನ ಅಲ್ಲ ತಿರ್ಗಾ ಕರ್ಕೊಂಡು ಹೋಗಕ್ಕೆ? ಓಕೆ, ಇವಾಗ ನೀವು ಫಸ್ಟ್ ನೀವೇನು ಸಮಾಜ ಏನ್ ಹೇಳುತ್ತೆ ಮಂಜು, ಹ್ಮ್ ನಿಮ್ಮ ಕೇಸ್ ಇದು ಪರ್ಸನಲ್ ಕೇಸು. ಹ್ಮ್ ಓಕೆನಾ? ಇದನ್ನ ನೀವೇ ಬಗೆಹರಿಸ್ಕೋಬೇಕು. ಮಾಧ್ಯಮದಲ್ಲಿ ಬಂದಿದ್ರೆ ನಾನು ಆರಂಭದಲ್ಲೂ ಅದನ್ನೇ ಹೇಳ್ತಿದ್ದೀನಿ, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ಹ್ಮ್ ಸೊ ಇಲ್ಲಿ ಮಾಧ್ಯಮ ಇನ್ವಾಲ್ವ್ ಆಗಿರೋ ಉದ್ದೇಶ ಇಷ್ಟೇ, ಮಕ್ಕಳಿಗೋಸ್ಕರ ನೀವು ಏನಾದ್ರೂ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಸರ್ ತಾಳ್ಮೆಯಿಂದಾನೇ ಇದ್ದಿದ್ದು, ನನ್ ತಾಳ್ಮೆಯಿಂದಾನೇ ಹೋಗಿ ಕರ್ಕೊಂಡ್ ಬಂದಿದ್ದೀನಿ. ನನ್ನ ಹೆಂಡತಿ ನನ್ನ ಜೊತೆಲಿ ಬರ್ತಾಳೆ ಅಂತ ಬಂದ್ಲು. ಬಂದ್ಮೇಲೆ ಇಷ್ಟೆಲ್ಲ ಮಾತಾಡ್ಲು, ಆಯ್ತು ಬರ್ತೀನಿ ಅಂದ್ಬಿಟ್ಟು ಅವ್ರ ಅಕ್ಕ ಹತ್ರ ಎಲ್ಲ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡು, ಸರಿ ಆಯ್ತಮ್ಮ ನಾನು ಮಂಜು ಜೊತೆಲೆ ಹೋಯ್ತೀನಿ ಸ್ಟೇಷನ್ ಬರ್ಕೊಬಿಟ್ಟು ಅಂತ ಬಂದ್ಲು. ಹ್ಮ್ ಈ ಸ್ಟೇಷನ್ ಬಂದೇಟ್ಗೆ ಇಲ್ಲ ನಾನು ಹೋಗಲ್ಲ, ನನ್ ಈಗ ಸಂತೋಷ ಪ್ರಶ್ನೆ ಏನು ಅಂದ್ರೆ ಮಂಜು ಅವ್ರೆ, ಹ್ಮ್ ನೀವ್ ಯಾಕೆ ಹೊಡಿಬೇಕಿತ್ತು? ನಿಮ್ ಹೆಂಡತಿ ನಿಮ್ಗೆ ಹೊಡದ್ಲಾ? ನಿಮ್ಗೆ ಸರ್ ಬೈದ್ರಾ? ನನ್ನ ಹೆಂಡತಿ ಒಂದ್ ನನ್ಗೆ ನಿಮಿಷ, ಹೊಡೆದ್ಲು. ನಾನು ಹೇಳ್ತೀನಿ ಕೇಳಿ. ಹ್ಮ್ ನಿಮ್ ಹೆಂಡತಿ ನಿಮ್ಗೆ ಹೊಡದ್ರಾ? ಹಾ ಹೌದು. ಆಯ್ತು, ಹೊಡಿಲಿ, ನಿಮ್ಗೆ ಬೈಲಿ ಅಥವಾ ಹ್ಮ್ ಇನ್ನೇನೋ ಆಗ್ಲಿ, ನಿಮ್ಗೆ ಹ್ಮ್ ಹೆಂಡತಿ ಬೇಕಿತ್ತಾ? ಹಾ ಹೌದು. ಹೆಂಡತಿ ಬೇಕಿದ್ದವ್ರು ಅದನ್ನ ತಾಳ್ಕೊಂಡು ಹೋಗ್ಬೇಕಿತ್ತು ತಾನೇ? ಸರ್ ನಮ್ ಫ್ರೆಂಡ್ ಬೈದ ಸರ್, ನಮ್ ಫ್ರೆಂಡ್ಗೆ ನನ್ನ ಹೆಂಡತಿ, ನಿಮ್ಗೆ ಹೆಂಡತಿ ಮಕ್ಳು ಯಾರು ಇಲ್ವಾ, ಯಾಕೋ ನನ್ ಕರ್ಕೊಂಡ್ ಹೋಯ್ತಾ ಇದೀರಾ, ಸ್ಟೇಷನ್ ಕರ್ಕೊಂಡ್ ಹೋಗ್ರು ಅಂದ್ರು. ಅವಾಗ ಸ್ಟೇಷನ್ ನಾವು ಮಂಜು, ಕರ್ಕೊಂಡ್ ನಿಮ್ಗೆ ಇಲ್ಲಿ ಒಂದು ವಿಷಯ ಕ್ಲಾರಿಟಿ ಇರ್ಲಿ. ಹ್ಮ್ ಏನ್ ಕ್ಲಾರಿಟಿ ಅಂದ್ರೆ, ನಿಮ್ಗೆ ಹೆಂಡತಿ ಬೇಕು, ಓಕೆನಾ? ಹೌದು ಸರ್. ನಿಮ್ ಹೆಂಡತಿಗೆ ಗಂಡ ಬೇಡ, ಹ್ಮ್ ಓಕೆನಾ? ಹ್ಮ್ ಸೊ ಇಲ್ಲಿ ಬೇಕಾಗಿರೋದು ಯಾರಿಗೆ? ಹ್ಮ್ ಯಾರಿಗೆ? ನಿಮ್ಗ್ ಬೇಕಾ ಅಥವಾ ನಿಮ್ ಹೆಂಡತಿಗೆ ಬೇಕಾ? ನನಗ್ ಬೇಕು ಸರ್ ನನ್ನ ನಿಮ್ಗ್ ಹೆಂಡತಿ. ಬೇಕು ಅಂದ್ಮೇಲೆ ನೀವ್ ಹೆಂಗಿರ್ಬೇಕು? ಸರ್ ನಾನು ಕರೆಕ್ಟ್ ಆಗಿ ಇದೀನಲ್ಲ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬರ್ಲಿ ಅಂತ ನಾನು ಕರೆಕ್ಟ್ ಆಗಿ ಕೇಳ್ತಾ ಇದೀನಲ್ಲ. ಈಗ ಲೀಲಾ ಅವ್ರು ಅವಳೇ ಹೇಳ್ತಿರೋದು, ಉಲ್ಟಾ ಹಾ ಅದು ಏನೇ ಮಾತಾಡ್ಲಿ ಸರ್, ಇಲ್ಲಿ ತಪ್ಪು ಹೆಣ್ಮಕ್ಳದೋ ಗಂಡ್ ಮಕ್ಳದೋ ಇನ್ನೊಂದು ಸೆಕೆಂಡ್ ಅದು ಬೇಡ. ನಾನು ಬೇರೆ ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ಹ್ಮ್ ಬದಲಿಗೆ ನನ್ನ ಒಂದು ಅಳಿಲು ಸೇವೆ ಏನಿತ್ತು ಅಂತಂದ್ರೆ, ಹ್ಮ್ ಅಟ್ಲೀಸ್ಟ್ ಮಕ್ಕಳಿಗೋಸ್ಕರನಾದ್ರು ಹೌದು ಸರ್, ನನ್ನ ಮಕ್ಕಳಿಗೋಸ್ಕರ ನೀವು ಒಂದಾಗ್ಲಿ. ಕೇಳ್ತಾ ಇರೋದು. ಮಂಜು, ನೀವು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರಿ, ಏನ್ ಗೊತ್ತಾ ಮಂಜು ಅವರೇ, ಹೌದು ಕಳೆದ ಹೌದು. ವಿಡಿಯೋದಲ್ಲೂ ಕೂಡ ಹೇಳಿದ್ರಿ, ಸರ್ ಏನ್ ಬೇಕಾದ್ರೂ ಆಗ್ಲಿ, ಹ್ಮ್ ನನ್ನ ಹೆಂಡತಿ ಬಂದ್ರೆ ಹಿಂದೆ ಅವಳು ತಪ್ಪು ಮಾಡಿದ್ಲೋ ನಾನ್ ತಪ್ಪು ಮಾಡಿದ್ನೋ ಅದ್ ಬೇಡ, ಹ್ಮ್ ಬಿಟ್ಟಾಕ್ಬಿಡ್ತೀವಿ, ಹ್ಮ್ ಮುಂದೆ ಜೀವನ ಚೆನ್ನಾಗ್ ಮಾಡ್ತೀವಿ. ಸರ್ ಇವಾಗ್ಲೂ ಅದೇ ಅಲ್ಲ ಅಲ್ಲ ಹೇಳ್ತಾ ಇರೋದು. ಅಲ್ಲ, ಈಗ ನೀವು ಹೊಡೆದಿದ್ದೀರಿ ಅಂದ್ಮೇಲೆ ಅವಳು ಯಾವ ಕಾರಣಕ್ಕೆ ನಿಮ್ ಜೊತೆ ಇರ್ತಾರೆ ಅವರು? ಸಾರ್ ಬರೀ ಎರಡೇಟೆ ಹೊಡೆದಿದ್ ನನ್ನ ಸರ್ ಮಕ್ಕಳಿಗೋಸ್ಕರ. ನೀವು ನೋಡಿ ಎರಡೇಟ ಬಾಯಿಗೆ ಹೊಡೀರಿ. ಬಂದ ಸರ್, ನನ್ನ ಹೆಂಡತಿ ನಾನು ಹೊಡೆಯಕ್ ರೂಲ್ಸ್ ಐತೆ ಸರ್. ಯಾರು ಸರ್ ಹೇಳಿ ಇದು ಹೊಡಿಬಾರ್ದಂತ? ನನ್ನ ಹೆಂಡತಿ ನಾನು ಹೊಡೆದೆ, ನಾನು ಇಲ್ಲ ಅಂತ ಹೇಳಿಲ್ಲ, ಎರಡೇಟ್ ಹೊಡೆದೆ. ಈ ತರ ಎಲ್ಲ ಮಾಡಬಾರ್ದು ನಾನೆಲ್ಲ ಕೇಳಿದೀನಿ. ಯಾರ್ ಸರ್ ಹಿಂಗ್ ಹೇಳಿದ್ದು? ರೂಲ್ಸ್ ಇಲ್ಲ ನಾನು ಕೇಳಿದೀನಿ ನನ್ನ ಹೆಂಡತಿಗೆ.